ಸಣ್ಣ ಮುದದೋಳು ನಡೆದಳು ಗುಡಿಯೆಡೆಗೆ ವಿಧ ವಿಧ ಮಕ್ಕಳ ಕೊಯ್ಯೆಡೆಗೆ ಮುದದೊಳು ನಡೆದಳು ಗುಡಿಯೆಡೆಗೆ ಕಣ್ಣದು ರುಧಿರಾಕ್ಷ ಮಾಧವಿಯನ್ನು ಕೊಂಡರು ಕಂಡನು ರುಧಿರಾಕ್ಷ ಮಾಧವಿಯನ್ನು ಕಂಡನು ರುಧಿರಾಕ್ಷ ಮಾಧವಿಯನ್ನು ಕಂಡನು ಕಂಡರಿಬಳೆ ರೂಪ ತಲೆ ಎತ್ತಲಾರರು ಅವರು ಕಂಡರಿಬಳೆ ರೂಪ ತಲೆ ಎತ್ತಲಾರರು ಆಹೋ ಬೆದರದೇನೆ ರೂಪವತಿಯೇ ಬೆದರದೇನೆ ರೂಪವತಿಯೇ ನಿನ್ನ ಬೆದರದೇನೆ ರೂಪವತಿಯೇ ಮಾರಸದಿಯ ತೆರದಿ ಗೋಮೆ ಮಾರಸದಿಯ ತೆರದಿ ಗೋಮೆ ಮಾರಸದಿಯ ತೆರದಿ ಕಾಮೆ ನೀರೇ ಕೊಯ್ಯಾರಿ ಮಾರಸದಿಯ ತೆರದಿ ಕಾಮೆ ಮಾರಸದಿಯ ತೆರದಿ ಕಾಮೆ ನೀರೇ ಕೊಯ್ಯಾರಿ 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 ಮಾರಸದಿಯ ತೆರದಿ ಕಾಮೆ ನೀರೇ ಕೊಯ್ಯಾರಿ 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 ಮಾರಸದಿಯ ತೆರದಿ ಕಾಮೆ ನೀರೇ ಕೊಯ್ಯಾರಿ
ಹರ್ಷರತೆ ಪುರವರ ಮಗರದು ತ್ರಿಪದ ರೋಹಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ಏನು ನಿನ್ನ ಮಾಯೆ ಏನು ನಿನ್ನ ಮಾಯೆ ಏನು ನಿನ್ನ ಮಾಯೆ ತಾಯೇನು ನಿನ್ನ ಮಾಯೆ ತಾಯೇ ಏನು ನಿನ್ನ ಮಾಯೆ ತಾಯೇ ಏನು ನಿನ್ನ ಮಾಯೆ ಮೋಸ ಮೋಸ ವಂಚನೆ ತಾಂಡವಾಡುತ್ತಿದೆ. ಧರ್ಮವೆಲ್ಲ ನಶಿಸಿ ಹೋಗ್ತಾ ಇದೆ. ಅಣ್ಣನಿಗೆ ತಮ್ಮ ಮೋಸ, ಎಲ್ಲಿ ನೋಡಿದರೂ ಮೋಸ, ಯಾವ ಕಾರ್ಯಕ್ಕೆ ಹೋದ್ರು ಮೋಸದ ಮೋಸ ತಾಂಡವಾಡುತ್ತಾ ಇದೆ. ಹೀಗೆ ಬರುವುದಕ್ಕೆ ಉದ್ದೇಶ ಉಂಟು. ನನ್ನ ಭಕ್ತಗಳು ಮಾಧವಿ ದಿನನಿತ್ಯ ನನ್ನನ್ನು ಅರ್ಚಿಸಿ ಮೆಚ್ಚಿಸಿ ಅವಳ ಕಾರ್ಯಗಳಲ್ಲಿ ತೊಡಗಿದಾಗ ಎಲ್ಲಿಂದಲೂ ಬಂದಂತಹ ರಕ್ಕಸ ರುದಿರಾಕ್ಷ ಅಕ್ಕರಕ್ಕೆ ಮುಂದಾದ ಇರ್ತೇನೋ ಅವನನ್ನು ತಿಳಿಸುವುದಕ್ಕಾಗಿ ನಿಲ್ತದೆ.
ಉಲ್ಲದ ನವಿದು ಹಲ್ಲುಗಳಿವೆ ನಿನ್ನಲ್ಲದೆ ಬೇಕೇನೆ. ಭ್ರಷ್ಟನೇ, ಮೂರ್ಖ, ನೀನು ಮಾಡುತ್ತಿರುವಂತಹ ಕಾರ್ಯ ಯಾವುದು ಬಲ್ಲಯ್ಯ? ಮಾಧವಿಯನ್ನು ಒಟ್ಟಿಸಿಕೊಂಡು ಹೋಗ್ತಾ ಇದ್ದಿ, ಅವಳು ನನ್ನ ಭಕ್ತರ ಇಷ್ಟಾರ್ಥವನ್ನು ಪೂರ್ಣಗೊಳಿಯುವುದು ನಮ್ಮಂತಹ ಚೌಡೇಶ್ವರಿಗೆ. ಯಾವ ಕ್ಷಣದಲ್ಲಿ ಬಂದೆ ನೀನು? ಸ್ವಲ್ಪ ತಡೆದು ಬರ್ಲಿಕ್ಕಾಗಿಲ್ಲ. ಯಾಕೆ ಮಾತನಾಡ್ತಾ ಇದ್ದೀನಾ? ಏಯ್! ನಾನು ಜಗಳ ಮಾಡೋ ಮನಸ್ಸಲ್ಲೇ ಇಲ್ಲ ಇವತ್ತು. ಯಾವ ಕ್ಷಣದಲ್ಲಿ ನೀನು ಬಂದಿಯೋ? ಯಾವ ಕ್ಷಣದಲ್ಲಿ ಆದ್ರೆ ನಿನಗೆ ಗೊತ್ತಿದೆಯಲ್ಲ, ಈಗ ಯಾವ ಕಾರ್ಯ ಮಾಡ್ತಾ ಇದ್ದೇನೆ ಎಂಬ ಹಾಗೆ. ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳಿದ್ದಾರೆ. ಧರ್ಮ ಎಲ್ಲ ಇರ್ತದೋ ಅಲ್ಲಿ, ಅಧರ್ಮದ ಹಾದಿಯನ್ನು ಪ್ರತಿಯೊಬ್ಬರು ತುಳಿದ್ರೆ ಅದನ್ನು ಈಗ ಖಂಡಿಸುವುದಕ್ಕೆ ನಾವು ಬರ್ತಾ ಇದ್ದೇವೆ. ನೀನು ಆ ಧರ್ಮದ ದಾರಿಯಲ್ಲೇ ನೀನು ಹೋಗ್ತಾ ಇದ್ದಿ. ನೀನು ಏನೇ ಹೇಳಿದ್ರು ನನಗೆ ಸಿಟ್ಟು ಬರುವುದಿಲ್ಲ. ಮಾಧವಿಯನ್ನ ಈ ಕಡೆ ಕೂರಿಸ್ಕೊಡ್ತೇನೆ. ಹೌದಾ? ನೀನು ತಕ್ಕ ಮಟ್ಟಿಗೆ ನಮ್ಮವ್ರ ಹಾಗಿದ್ದೀಯ, ಒಂದು ಸ್ಥಾನ ಕೊಡುವ ನಿನಗೂ. ಹೌದಾ? ಹೌದು. ನಿನ್ನ ಸ್ಥಾನ ಯಾರಿಗೆ ಬೇಕಾಗ್ತದೆ? ಈಗ ನಿಂದಲ್ಲೇ ಹೇಳ್ತಾ ಇದ್ದೇನೆ, ನಿನ್ನ ಸ್ಥಾನ ನನಗೆ ಅಗತ್ಯ ಇಲ್ಲ. ನಿನ್ನ ಸ್ಥಾನ ಯಾವುದು ಬಲ್ಲಯ್ಯ? ನಿನ್ನ ಹೇಳಿದ ಕೇಳ್ದ ಇದ್ರೆ ನಿನ್ನನ್ನು ತೊಳೆಯುವುದು. ಮತ್ತೆ ಹೇಳ್ತಾ ಇದ್ದೇನೆ, ತಪ್ಪು ಮಾಡಿದ್ದಿ, ಕಾಲಿಗೆ ಎರೆದು ನಿನಗೆ ಬಿಡ್ತೇನೆ. ಇನ್ನು ಕಾಲಿಗೆ ಎರಬೇಕಾ? ಒಳ್ಳೆ ಮಾತನಾಡ್ತಾನೆ. ನನ್ನ ಜೊತೆ ಬರ್ತೀಯಾ ಗಾಡಿಗೆ? ಭಕ್ತಿ ಭಾವದಿಯು ಬೇಡಿಕೊಳ್ಳಲು ಮಾತೆಯು ಬಾಳೆ ಮೆಚ್ಚಿದೆ ನಿನ್ನ ಭಕ್ತಿಗೆ, ಬಾಳೆ ಮೆಚ್ಚಿದೆ ನಿನ್ನ ಭಕ್ತಿಗೆ. ನೀಲಕಂಠನ ಸತಿಯ ದಯೆಯಿದೆ, ಪರಮೇಶ್ವರನು ಸತಿಯ ದಯೆಯಿದೆ. ಕಾಲ ಕಳೆದರೆ ಮರುಜನ್ಮವು ಲೀಲೆಯುವುದು ಮತ್ತೊಂದು ಜನ್ಮದಿ, ಲೀಲೆಯುವುದು ಮತ್ತೊಂದು ಜನ್ಮದಿ. ಅದನ ಬಾಳೆ ಮೆಚ್ಚಿದೆ. ಮನ್ನಿಸಿ ಪ್ರತ್ಯಕ್ಷರಾದೆಯ ಧರ್ಮಕ್ಕೆ ಸಾವಿಲ್ಲ, ಅಧರ್ಮಕ್ಕೆ ಉಳಿವಿಲ್ಲ ಎಂಬುದನ್ನು ಮತ್ತೊಮ್ಮೆ ಸ್ಥಾಪಿಸಿದೆ. ಧನ್ಯರಾದ ಜಯ 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 ಜಯ. ಮಗಳೇ, ಕಣ್ಣೀರಿಕ್ಕುತ್ತಾ ಇದೆ. ತಾಯಿ, ನನಗೆ ಕಷ್ಟ ಬಂದರೆ ನನ್ನನ್ನು ಕಾಪಾಡು ಎಂಬ ಹಾಗೆ. ಸಂಕಟ ಬಂದಾಗ ನಿನ್ನನ್ನಲ್ಲದೆ ಯಾರನ್ನು ಸ್ತುತಿ ಮಾಡ್ಲಿ ತಾಯಿ? ಅನನ್ಯ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾ ದಿನ ಇದ್ದೆವು. ಅದೇ ಕೆಲಸದಲ್ಲಿ ತೊಡಗಿದ್ದೀನೇನು? ಪೂಜೆಯ ಕೆಲಸ. ಹಾಗೆ ಮಗಳೇ, ಜೀವನದಲ್ಲಿ ಸುಖವೇ ಇಲ್ಲ, ಕಣ್ಣೀರಿನ ನಿನಗೆ ಕಣ್ಣೀರೇ ಸುರಿಸ್ತಾ ಇದ್ದಿ. ಯೋಚನೆ ಮಾಡುವಂತ ಅಗತ್ಯವಿಲ್ಲ. ಈ ಜನ್ಮದಲ್ಲಿ ನನ್ನ ಪೂಜೆಯನ್ನು ಮಾಡಿ ನಿನ್ನ ಜೀವನವನ್ನು ಕಳೆ ಮಗಳೇ. ಮುಂದೊಂದು ಜನ್ಮ ನಿನಗೆ ಇದೆ. ಮುಂದಿನ ಜನ್ಮದಲ್ಲಿ ಈಗ ಕಳೆದುಕೊಂಡಂತಹ ಎಲ್ಲ ಸಕಲ ಸೌಭಾಗ್ಯವನ್ನು ನಾನು ಕರುಣಿಸ್ತೇನೆ. ಯುವರಾಜನೊಬ್ಬ ಕೈ ಹಿಡಿಯುವಂತಹ ಯೋಗ ಭಾಗ್ಯ ನಿನ್ನ ಪಾಲಿಗೆ ಕೂಡಿ ಬರ್ತದೆ ಮುಂದೊಂದು ದಿನ. ಒಳ್ಳೆಯದಾಗಲಿ ಮಗಳೇ. ಜಯ ಜಯ. ಈ ಕಡೆ ಸುರಬನ ಸುಖವನ್ನು ಮೀರಿದೆ
ಕೊಡುವೆ ನಾನು ಪುರತನ ಸುಖವನ್ನು ಮೀರಿಸಿ ಕೊಡುವೆ ಹೊರಬಿದ್ದ ಬಂದರು ಬಲಿ ಬಿಲಿ ಗೋಪಿ ತರತರ ವ್ಯಾಪಾರ ಕೈಯುವ ಗೋಪಿ ನಮಸ್ಕಾರ 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 ಅಂದ್ಯ ನಮಸ್ಕಾರ ಮಂಜಣ್ಣ ಮಂಜಣ್ಣಗೆ ಉಂಟಲ್ಲ ನಿಮ್ ಸೇರ್ಸಿದ ಕಡೆ ತೊಂದ್ರಿಲ್ಲ ನಮ್ ಪರಿಚಯ ಆಯ್ತಾ ಹಾಗೆ ಪರಿಚಯ ಆಗ್ಲಿಲ್ಲ ಆಗ್ಲಿಲ್ವಾ ನಾನಲ್ವಾ ನೀವು ಹೌದು ಯಾರಂತ ಗಲಿಬಿಲಿ ಗೋಪಿ ಗಲಿಬಿಲಿ ಗೋಪಿ ಹಾ ಅದ್ಯಾಕೆ ಗಲಿಬಿಲಿ ಅಂದ್ರೆ ನೋಡ್ದವ್ರಿಗೆ ಗಲಿಬಿಲಿ ಆಗ್ಬೇಕು ಬಿಟ್ರೆ ನಮಗ ಆಗ್ಬಾರ್ದು ಹೇಳುದೇ ಗಲಿಬಿಲಿ ಗೋಪಿ ಹೇಳಿ ಓ ನೀವು ಗಲಿಬಿಲಿ ಆಗುದಿಲ್ಲ ನಾವ್ ಆಗೋದಿಲ್ಲ ನಮ್ಮ ನಿಮ್ಮನ್ನು ನೋಡಿದವರು ಗಲಿಬಿಲಿ ಆಗ್ಬೇಕು ಅಲ್ಲ ಇವತ್ತು ಸಾಧಾರಣ ಯಾರು ನೋಡ್ರು ಆಗೋದಿಲ್ಲ ಹೌದಾ ಹೇಳುದಿಲ್ಲ ಹ ಅದಲ್ಲ ಹ ಅಂದ್ರೆ ನಮ್ಮ ಉದ್ಯೋಗ ಅಂತ ಗೊತ್ತದ್ಯಾ ಉದ್ಯೋಗ ಏನು ಅಂದ್ರೆ ನಾವು ಮಾಡುವ ವ್ಯಾಪಾರವೇ ಬೇರೆ ಏನು ವ್ಯಾಪಾರ ವ್ಯಾಪಾರ ಹತ್ರ ನಾವು ಯಾವ ವ್ಯಾಪಾರ ಮದ್ಯ ಮಧ್ಯ ಹಾ ಮಧ್ಯ ವ್ಯಾಪಾರ ಅಂದ್ರೆ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಮಧ್ಯ ಕುಳಿತುಕೊಂಡು ವ್ಯಾಪಾರ ಮಾಡುದಾ ಆ ಕಡೆಯಲ್ಲ ಈ ಕಡೆಯಲ್ಲ ಮಧ್ಯ ಕುಂತ ಅಂತ ಮುಂದಕ್ಕೆ ವ್ಯಾಪಾರ ಮಾಡುತ್ತಾನೆ ಮತ್ತೆ ಎಂತದು? ಯಾವ್ದು ಮತ್ತೆ ಮೊದಲೇ ಮದ್ಯ ಅಂದ್ರೆ ಮದ್ಯ ಮದ್ಯ ಹ? ಮದ್ಯ ಯಾವ್ದದು ಮಧ್ಯ ಸುರಪಾನ ಓ ಸುರಪಾನ ಮದಿರೆ ಪ್ರತಿ ಕೇಳಬೇಡಿ ಯಾಕೆ ಅಂದ್ರೆ ನಾನು ಇವತ್ತಿನವರೆಗೂ ಎಲ್ಲೇ ಹೋಗ್ಲಿ ಹಾ. ಎಲ್ಲೇ ಬರ್ಲಿ ಯಾರೇ ಇದ್ರು ನಮಗೆ ಹೆದರಿಕೆ ಇಲ್ಲ ಹ್ಮ್ ಹೆಂಗಸರು ಹೆಣ್ಣು ಮಕ್ಕಳು ಇದ್ದಲ್ಲಿ ನಾವು ಮಾತಾಡುದಿಲ್ಲ ಹಿಂಗ್ ಹಿಡ್ಕೊಂಡು ಹೋಗ್ತೇವೆ ಯಾಕೋ ಅಂದ್ರೆ ಮತ್ತೇನಿಲ್ಲ ಈ ನಮ್ ಬಗ್ಗೆ ಗೊತ್ತಾಯ್ತು ನೋಡಾದ್ರೆ ಆ ಸುಡುಗಾಡ ಶ್ರೀ ಶಕ್ತಿ ಸಂಘದವ್ರು ಒಟ್ಟಾದ್ರು ನಮ್ಮನ್ನ ಗಡಿಪಾರು ಮಾಡ್ತಾರೆ ಯಾಕೆ ಯಾಕೆ ಓ ನಮ್ಮ ಯಜಮಾನ್ರನ್ನ ನೀವು ಲಗಾಡಿ ಎಬ್ಬಿಸ್ತಾರ ಹಾ 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 ಹೀಗೆ ಅವ್ರು ಆಲೋಚನೆ ಮಾಡೋದು ಅಷ್ಟೊತ್ತೊಳಗೆ ಅವ್ರು ತಯಾರಾಗಿದ್ರು ಗೊತ್ತಿಲ್ಲ ಅವ್ರಿಗೆ ಹ್ಮ್ ಹಾಗಾಗಿ ನಾವು ಮಂಜಣ್ಣ ಮತ್ತೊಬ್ಬ ಯಾರಿದ್ರು ನಾವು ಮಾತಾಡ್ತೇವೆ ಅಂದ್ರೆ ನಿಮ್ಗೆ ಮಾರಾಟ ಮಾಡ್ಲಿಕ್ಕೆ ಪರವಾನಗಿ ಇಲ್ಲ ನೀವು ಗಟ್ಟಿ ಹೇಳಿ ಸಾಯ್ಬೇಡಿ ನೀವು ಒಳಗಿನ ಒಳಗೆ ಕೊಟ್ಟೆ ಹಾಕ್ಲಾಗೆ ಓ ನನಗ್ ಬೇಡ ಪರವಾನಗಿ ಇಲ್ಲ ಅಂತ ಅಲ್ಲ ಹೇಳದ್ದು ಹ ಒಳಗಿನ ಒಳಗೆ ನೀವು ಬೇಕಾದ್ರೆ ಕೊಡುವ ಹ. ಆದ್ರೆ ಹ. ಸಮಸ್ಯೆ ಅದು ಹ. ಹಾಗಾಗಿ ಮತ್ತೆ ನೋಡಿ ದೇವ್ರು ಕೊಟ್ಟ ವರ ನಮಗೆ ಹ ಒಂದ್ ದಿವಸ ಭೂಲೋಕದಲ್ಲಿ ದೇವರು ಓಡಾಡ್ತಾ ಬಂದಂತೆ ಹೀಗೆ ಹ ಬಂದಾಗ ಹ್ಮ್ ಹೋಗ್ತಾ ಇರುವಾಗ ಮಾರ್ಗದಲ್ಲಿ ಹಾಲು ಮಾರುವವ ಸಿಕ್ಕಿಬಿಟ್ಟ ಹಾಲು ಮಾರುವವ ಹಾಲು ಮಾರುವವ ಹ್ಮ್ ದೇವ್ರು ಕೇಳಿದಂತೆ ಅಯ್ಯ ಪುಣ್ಯಾತ್ಮ ಬಾಯಾರಿಕೆ ಆಯ್ತು ಹ. ಏನಾರು ಕುಡಿಯೋದಿಕ್ಕೆ ಸ್ವಲ್ಪ ಕೊಡ್ತೀಯ ಕೇಳಿದಂತೆ ಹ ಹಣ ಇದ್ರೆ ಕೊಡ್ತೇನೆ ಎಲ್ಲಾರು ಕೊಡುದಿಲ್ಲ ಅನ್ನಂತೆ ಅವ್ನು. ಹಾಲು ಮಾರುವವ ಹಾಗೆ ಹೇಳ್ದ. ಹಾಗೆ ಅದ ಹ್ಮ್ ಸ್ವಲ್ಪ ಮುಂದೋದ ದೇವ್ರು ಹ ಮುಂದೋದಾಗ ಮಧ್ಯೆ ಮಾರುವವ ಸಿಕ್ಕಿದ ಹ ದೇವ್ರಲ್ಲೂ ಕೇಳಿದಂತೆ ಏನಾರು ಕುಡಿಲಿಕ್ಕೆ ಉಂಟಾ ಹ. ಅಯ್ಯೋ ಎಷ್ಟು ಬೇಕಾದ್ರೂ ತಕೊಳ್ಳಿ ಹ. ಕುಡ್ದಾದ್ಮೇಲೆ ಕೇಳಿದೆ ಅವನ ಹತ್ರ ಹಣನೇ ಕೇಳಿಲ್ಲ ಅಲ್ಲಿಗೆ ದೇವರ ಆಲೋಚನೆ ಮಾಡ್ದ ಏನಂತ ಅವನಿಗೆ ವರ ಕೊಟ್ಟ ಮಧ್ಯೆ ಮಾರುವ ಅವನಿಗೆ ಏನಂತ ನೀನ್ ಎಲ್ಲೇ ಇರೋ ಕಾಡು ಮೂಡಿಯಲ್ಲೇ ಇರು ನಿನ್ನನ್ನು ಬಂದು ಜನ ಇರ್ತಾರೆ ಈ ಹಾಲು ಮಾರೋನಿಗೆ ಶಾಪ ಕೊಟ್ಟ ಏನಂತ ಬೆಳಗ್ಗೆ ಎತ್ತಿ ನಿಮ್ ಮನೆ ಬಾಗಿಲಿಗೆ ನೀನ್ ಹಾಕಿ ಹಾಲು ಓ ಹಾಗೆ ಹಾಲು ಮಾರುವವನಿಗೆ ಶಾಪ ಶಾಪ ಮನೆ ಹೋಗಿ ಹಾಲು ಹಾಕ್ಬೇಕವ ಇವನಾದ್ರೆ ನಾವ್ ಹಂಗಲ್ಲ ಗೊತ್ತಿ ಇತ್ತನ ನಮ್ ಮನೆ ಬಾಗಿಲಿಗೆ ಬಂದು ಎಬ್ಬಿಸ್ತಾರೆ ಜನ ಓಹೋ ಹಾಗೆ ಯಾವ್ದಿತ್ತ ಹ. ಹಳೆದಿತ್ತನ ಹ. ಹಿಂಗೆ ನಮ್ದು ಅಂದ್ರೆ ನಮ್ಮ ಕೊಟ್ಟ ವರ ದೇವ್ರು ಹ. ಅದೇನೇ ಇರ್ಲಿ ಎಷ್ಟಿದ್ದು ಏನು ಪ್ರಯೋಜನ ಅದಕ್ಕೆ ಮಾಗೆ ಉಂಡೆ ನಗಡಿ ಬಾಯ್ ಬಿಟ್ಟು ನಗಡ್ರಿ ಏನು ಆಗ್ಲಿಲ್ಲ ಅಂದ್ರೆ ಬಾಯ್ ಬಿಟ್ಟು ನಗಡ್ಬೇಕು ಮತ್ತೆಂತ ಹಂಗೆ ಸುಮ್ಮನೆ ನಗಡದ ನಿಮ್ಗ ನಿಮ್ಮನ್ನ ನೋಡಿದ್ರೆ ಒಂದು 75-80 ಬಹುಶಃ ನಿಮ್ಮ ಅಜ್ಜಿಗಳು ಈಗ ಜಾಸ್ತಿ ಆಯ್ತು ನಿಮಗಷ್ಟ ಅಲ್ಲ ಅದಲ್ಲ ಮತ್ತೆ ಓಯ್ ಹ. ನಾವು ಈಗ ಒಟ್ಟು ಈ ವಿಚಾರದಲ್ಲಿ ಬಂದಿದ್ದೇನೆ ಬಿಟ್ರೆ ಹ್ಮ್ ಯಾರಿಗೂ ಗೊತ್ತಾಗಬಾರ್ದು ಹೇಳಿ ಹಾ ಹಾ ಹಾಗೆ ನನಗೆ ವರ್ಷ ಹೆಚ್ಚಿಗೆ ಆಗ್ಲಿಲ್ಲ ಎಷ್ಟಾಯ್ತು 16 ಜಾರಿ 16 ಜಾರಿ 17 ಸೇರಿ ಸೇರಿ 18 ತುಂಬಿ ತುಂಬಿ 19ರಲ್ಲಿ ಕಾಲಿಟ್ಟು ಕಾಲಿಟ್ಟು. ಎರಡು ಕಾಲಿಂಗ್ ಎತ್ತಿಟ್ರೆ 20 ಒಳ್ಳೆಯ ಅಷ್ಟೇ ಹ್ಮ್. ಮತ್ತೆ ಹೆಚ್ಚಿಗೆ ಆಗ್ಲಿಲ್ಲ ನನಗೆ ಹ. ಮತ್ತೆ ಇತ್ತೀಚೆ ಎಂತ ಕರ್ಮ ಏನೇನ ಕುಳಿತಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ ಹ. ನಿಂತಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ ಆಮೇಲೆ ಕಣ್ಣಿಗೆ ಅನ್ನ ಸೇರುದಿಲ್ಲ ಬಾಯಿಗೆ ನಿದ್ರೆ ಬರುದಿಲ್ಲ ನಿಮಗೆ
ಕಣ್ಣಿಗೆ ಅನ್ನ ಸೇರುದಿಲ್ವಾ? ಕಣ್ಣಿಗೆ ಅನ್ನ ಸೇರುದಿಲ್ಲ, ಬಾಯಿಗೆ ನಿದ್ರೆ ಬರುದಿಲ್ಲ. ಕಣ್ಣಿಗೆ ನಮಗೂ ಅನ್ನ ಸೇರುದಿಲ್ವಪ್ಪ, ನಾವು ಬಾಯಿಗೆ ಅನ್ನ ಸೇರುದು, ಕಣ್ಣಿಗೆ ನಿದ್ರೆ ಬರುದು. ಹೌದಾ? ಹ್ಮ್. ಹೇಳಕ್ ವ್ಯತ್ಯಾಸ ಐತೆ ನಾನು. ಹಾ, ಹಾಗೆಲ್ಲ ಆಗ್ತಾ ಉಂಟಾ ನಿಮ್ಗೆ? ನಾನು ಹಾ. ಆಲೋಚನೆ ಮಾಡುದು ಏನು ನನಗೇನೋ ಬೇಕು ಬೇಕು ಅಂತ ಉಂಟು. ಏನ್ ಬೇಕು? ಉದ್ಯೋಗ ಬೇಕಾ? ಬೇರೆ? ಇವಾಗ ನಾವು ಮಾಡತ್ತೆ ಹೆಚ್ಚಾಯ್ತು, ಇನ್ನು ಸದ್ಯ ಕಳ್ಸ್ಕೊಂಡ್ ಬಾಕಿ ಉಂಟು ಮತ್ತೆಂತ ವ್ಯತ್ಯಾಸ ಇಲ್ಲ. ಹೌದಲ್ಲ? ಮತ್ತೆ? ಆದ್ರೆ ಏನು ಬೇಕು ಬೇಕು ಅನ್ನೋದು ಯಾವ್ದು? ಏನು? ಹೆಣ್ಣು ಬೇಕು, ಹೆಣ್ಣು ಬೇಕು, ಹೆಣ್ಣು ಬೇಕು. ಓ, ಹೆಣ್ಣು ಬೇಕು ಬೇಕಾ? ನಮ್ಮನೇಲಿ ಒಂದು ಉಂಟು, ತಂದ್ಕೊಡ್ಲಾ? ಅಂದ್ರೆ ನೀವು ಹೆಣ್ಣು ಬೇಕು, ನಾನು ಗಂಡು ಬೇಕು. ಮತ್ತೆ ಏನ್ ಬೇಕು? ಮತ್ತೆ ಎಂತ ಕರ್ಮ ಹೇಳುದು ನೀವು? ಮತ್ತೆಂತ ನೀವು ಹೇಳಿದ್ದಲ್ಲ? ಹೆಣ್ಣು ಬೇಕು. ಓ, ಹೆಣ್ಣು ಬೇಕು. ಹಾ, ಹೆಣ್ಣು ಬೇಕು. ಹೆಣ್ಣು ಬೇಕು. ಹಾ ಹಾ ಸ್ವಲ್ಪ ಎಳಕಡೆ ಮತ್ತೆ ತೀರಾ ತುಂಡಾಗಿ ಬಿಡ್ತದೆ. ಹಾ ಹಾ ಹಾ. ಹೆಣ್ಣು ಬೇಕು ಅಷ್ಟೇ. ಹೆಣ್ಣು ಸಿಗುದಿಲ್ಲಪ್ಪ, ಕಷ್ಟ ಉಂಟು. ಪಾಪ ನೀವ ಪಪಾರಿ ಆಗಿರಿ ಮತ್ತೆ ಎಲ್ಲಿ ಹುಡುಕಿ? ಹಾಗಾಗಿ ಆದ್ರೂ ಒಂದ್ ಧೈರ್ಯ ಉಂಟು. ಏನು? ಇದೇ ಮಾರ್ಗದಲ್ಲಿ ಒಂದು ಹೂ ಮಾರುವ ಹುಡುಗಿ ಹೋಗ್ತಾ ಇರ್ತಾಳೆ. ಹೂ ಮಾರುವ ಹುಡುಗಿ? ಹುಡುಗಿ. ಏನ್ ಹೆಸರು? ಅವಳ ಹೆಸರು ಉಸ್ಮಾನ್ ಹೇಳಿ. ಉಸ್ಮಾನ್? ಉಸ್ಮಾನ್. ಓ, ಧರ್ಮ ಬೇರೆ ಆಯ್ತಾ? ಮತ್ತೆಂತ? ಉಸ್ಮಾನ್. ಉಸ್ಮಾನ್ ಅಲ್ಲ, ಕುಸುಮ. ಕುಸುಮ. ಓ, ಕುಸುಮ. ಒಳ್ಳೆ ಹೆಸರು. ಗಡಿಬೇಡಿ ಅವಸರದೊಳಗೆ ಉಸ್ಮಾನ್ ಆಯ್ತಷ್ಟೇ. ಕುಸುಮ ಕುಸುಮಾರಿ ಅವಳೇನಿಲ್ಲ, ಪ್ರತಿನಿತ್ಯ ಇದೇ ಕೇರಿ ಒಳಗೆ ಹೂವಿನ ಬುಟ್ಟಿ ಹೊತ್ಕೊಂಡು ಹಿಂಗ ಹೋದ್ರೆ ಅವಳು ನೋಡುವುದೇ ಚಂದ. ಹೌದಪ್ಪ. ಅವಳಲ್ಲಿ ನನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಬೇಕು. ಓ, ಇನ್ನು ಮಾಡ್ಲಿಲ್ವಾ? ಮಾಡ್ಲಿಲ್ಲ, ನಿಮ್ಮ ಆಲೋಚನೆ ಉಂಟಾ? ಮತ್ತೆಂತ? ಬೈಕಲ್ ಮುರ್ದಾಕಿ ಬಿಡುವ. ನಾವು ಕಣ್ಣಾಕದ ಹುಡುಗಿ ಸುದ್ದಿ ನೀವು ಬರುದು ಬೇಡ. ಅಲ್ಲ, ಅವಳಲ್ಲಿ ಹೇಳಬೇಕು, ಏನೇ ಆಗ್ಲಿ ಮಾತಾಡ್ಬೇಕು. ಅವಳಾದ್ರೆ ಧೈರ್ಯಂ ಸರ್ವವಸ್ತ್ರ ಸಾಧನಂ. ವಸ್ತ್ರ ನಿಮ್ಮದೇ ಸರಿ ಇಲ್ಲ, ಸರ್ವ ವಸ್ತ್ರ ಅಲ್ಲ. ಯಾಕೆ ಗಂಟೆ ಹೊಡ್ಕೋದ ಯಾರು? ಧೈರ್ಯಂ ಸರ್ವತ್ರ ಸಾಧನಂ. ಹಾಗಾಗಿ ಆ ಹೂವಿನ ಹುಡುಗಿಯನ್ನ ಮಾತನಾಡಿಸುವುದಕ್ಕಾಗಿ ನಾನು ಮುಂದೆ ಸಾಕ್ತೇನೆ. ನಾ ಮಾತಾಡ್ಸಿ ಕೊಡ್ಲಾ? ಅಲ್ಲ, ನೀವು ಮಾತಾಡಿಸಿ ಕೊಡುದೇ ಅಂತದ್ದು. ಅಲ್ಲ, ಮಾತಾಡ್ಸಲ್ಲ ಅಂತ ಹೀಗೆ. ನಾನು ಮಾತಾಡ್ತಾ ಇದ್ದೆ, ನೀವು ಪ್ರೋತ್ಸಾಹ ಕೊಡಿ ಅಷ್ಟೇ. ಮತ್ತೆ ಮಾತಾಡಿಸಿ ಕೊಡುದು ಬೇಡ. ಮಾತಾಡಿಸಿ ಕೊಡುದಕ್ಕೆ ತಗೊಳ್ಳೋದಕ್ಕೆ ನಾನಿದ್ದೇನೆ, ನೀವೆಂತದ್ದು ಹೇಳುದು? ದೂರದಿಂದ ಅಕ್ಷತೆ ಕಳ್ಳ ಹಾಕ್ತೀನಿ ಸಾಕು. ಹೂವನು ಮಾರುತ ಕುಸುಮಳುಗಾದಿನ, ಹೂವನು ಮಾರುತ ಕುಸುಮಳುಗಾದಿನ, ಸಾವಧಾನದಲ್ಲಿ ಕಾಬರಲು, ಸಾವಧಾನದಲ್ಲಿ ಕಾಬರಲು, ಸಾವಧಾನದಲ್ಲಿ ಕಾಬರಲು. ಭಾವಕಿಯರು ನೀವೆಲ್ಲರೂ ಬನ್ನಿರಿ, ಭಾವಕಿಯರು ನೀವು ಎಲ್ಲರೂ ಬನ್ನಿರಿ, ಎಲ್ಲರೂ ಬನ್ನಿರಿ. ಹೊಸದಾಗಿಯ ಹೂಮಾಲೆ ಇದೆ, ಹೊಸದಾಗಿಯ ಹೂಮಾಲೆ ಇದೆ. ಹುಡುಗಿಗೆ ಜಾತಿ ಕರವೀರ ಸೇವಂತಿಗೆ ಪಾರಿಜಾತ ವಿಧ ವಿಧ ಸುಮಗಳು ಪರಿಮಳ ಬೀರುತ್ತ, ವಿಧ ವಿಧ ಸುಮಗಳು ಪರಿಮಳ ಬೀರುತ್ತ, ಎದೆಯುತ್ತಲಿಹುದು ಬಂದಿರಿ, ಎದೆಯುತ್ತಲಿಹುದು ಬಂದಿರಿ ನೀವು, ಎದೆಯುತ್ತಲಿಹುದು ಬಂದಿರಿ ನೀವು. ಭಾವಕಿ ನೀವೆಲ್ಲರೂ ಬಂದಿರಿ, ಭಾವಕಿಯರು ನೀವೆಲ್ಲರೂ ಬಂದಿರಿ. ಇವಳೆಯ ಕುಸುಮ? ಕುಸುಮ. ಇವಳೆಯ ಹೂ ಕುಸುಮ. ಹೂ ಕುಸುಮ ಅವಳೆಯ. ನಮ್ ಗಡ್ಡಿಲ್ವಾ? ಏ, ನಂಗಡ್ಡಿಲ್ಲ. ನಮ್ಮ ಗಡ್ಡಿಲ್ಲ.
ಕೇಳಿದ್ರೆ ನಾ ಅಂತ ಹೇಳ ನಮಗೆ ಅಡ್ಡಿಲ್ವಾ ಹೇಗೆ ನಿನಗೆ ಒಳ್ಳೆ ಜೋಡಿ ಮತ್ತೆ ಏನು ಈ ಸೌಂದರ್ಯ ಜೋಡಿ ಆ ಜೋಡಿಗೆ ಯಾವ ಎಲ್ಲೂ ಹೋದ್ರು ಮತ್ತೆ ಸಿಗ್ಲಿಕ್ಕಿಲ್ಲ ಏನು ಸೌಂದರ್ಯ ಅದೆಲ್ಲ ಅದು ನಗೆ ಆಡುವಾಗ ಗುರಿ ಬೀಳ್ತದಷ್ಟೇ ಅಲ್ಲಿ 15 ಕಡೆ ಹೌದಪ್ಪ ಅಲ್ಲ ಅಷ್ಟು ದೂರಿಂದ ಓಡೋಡಿ ಬರ್ತೇನೆ ಮಾರ್ಗದಲ್ಲಿ ಮಾರ್ಗದಲ್ಲಿ ಅಷ್ಟು ಕಾಲ ಆಗುದು. ನಾವು ನಮ್ಮ ಕಾಲ ಆಟ ಆಯ್ತಿದೆ ನಾನೊಬ್ಬ ಹೆಣ್ಣು ಮಗಳು ಬರ್ತಾ ಇದ್ದೇನೆ ದಾರಿ ಮೇಲೆ ತುಂಬುತ್ತಾ ಉಂಟು. ದಾರಿ ಬಿಟ್ಕೊಂಡೇ ಇದ್ದಿದ್ದೆ ಅಲ್ಲ ಅಲ್ಲಿಂದ ಕರೆದದ್ದು ನೀವು ಅಲ್ಲ ನಾವು ನಮ್ಮ ಭೂತ ಇದೆಂತದ್ದು ಇದು? ಎಂತದು? ಅಲ್ಲ ವ್ಯವಸ್ಥೆ ನೋಡಿದ್ರೆ ಹಾಗೆ ಕಾಣ್ತಾ ಉಂಟು. ಹೌದಾ ಅದಲ್ವೇ ನಿನ್ನನ್ನು ನಾನೇ ಕರ್ತದ್ದು ಕರೆದದ್ದು ನೀವು? ಹೌದು. ಯಾಕೆ 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 ಹೂ ಬೇಕಿತ್ತ? ಈಗ ಯಾವ ಉಂಟು ನನ್ನಲ್ಲಿ ಸೇವಂತಿಗೆ ಉಂಟು, ಹಾ. ಮಲ್ಲಿಗೆ ಉಂಟು. ಸೇವಂತಿಗೆ ಹೆಸರೆತ್ ಬೇಡ. ಯಾಕಾಗಿ? ಅಯ್ಯೋ ಅದು ಹೆಸರೆತ್ರ ಆಗುದಿಲ್ಲ ನಮ್ಗೆ. ಅಲ್ಲ, ಸೇವಂತಿಗೆ ಆಗುದಿಲ್ಲ ಅಂದ್ರೆ ಎಲ್ಲ ಇರುವಾಗ ಹೂವೇ ಸೇವಂತಿಗೆ. ಎಲ್ಲರಿಗೂ ಪ್ರಿಯ ಆಗಲಿ ನನಗಾಗಬೇಕು ಅಲ್ಲಿಲ್ಲ ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಯಾರು ಕಾಲಡಿ ಸಿಕ್ಕಿದ್ರೆ ಗುಮ್ಮಂತಿಯೇ ಕವಿತೆ ಅಲ್ವಾ? ಬೇರೆಯವರ ಕಾಲಡಿಯಲ್ಲಿ ಸಿಕ್ಕುವ ಹೂ ಬೇಡ. ಬೇಡ ನಮಗೆ. ಹಾಗಿದ್ರೆ ಯಾರಿಗೂ ಸಿಗದಿರುವ ಸಂಪಿಗೆ ಆದೀತ? ನಾಯಿ ಸಂಪಿಗೆ ಉಂಟಾ? ನಾಗ ಸಂಪಿಗೆ ನಾಗ ಸಂಪಿಗೆ ಉಂಟು, ಕೆಂಡ ಸಂಪಿಗೆ ಉಂಟು. ಕೆಂಡ ಸಂಪಿಗೆ ಸ್ವಲ್ಪ ಹೆದರಿಕೆ ಸುತ್ತೋಗ್ತದೆ. ಅದಲ್ಲ, ಎಲ್ಲ ಉಂಟು. ಮರ ಹತ್ತಲಿಕ್ಕೆ ಆಗುದಿಲ್ಲ. ಕೈ ಕಾಲು ಮುಟ್ಕೊಂಡ್ಯಾ? ಅಲ್ಲ ನಾನಲ್ಲ, ನಾನು ಹತ್ತುವುದಿಲ್ಲ, ಹಚ್ಚುವುದಷ್ಟೇ. ಹಾ ಹಾ ಹಾ. ಇವತ್ತು ನಮ್ಮ ತಮ್ಮ ಬರಲೇ ಇಲ್ಲ. ಪಾಪ ಅವನಿಗೆ ಅಂತ ಒಬ್ಬ ಅಣ್ಣ ಇದ್ದ, ಎಲ್ಲ ಬಿಟ್ಟು ಬಂದ. ನಿಮ್ ತಮ್ಮ ವಾತಿದ್ರು ಹೇಳೇನೋ ನಿಮ್ಮ ಹಾಗೆ ಅಲ್ವಾ? ಅಲ್ಲ ಕೇಳೋದು ಏನು? ಮರ ಹತ್ಲಿಕ್ಕೆ ಆಗುದಿಲ್ಲ ಅನ್ನೋ ಬಹುಶಃ ವಾತಿದ್ರು ಎಲ್ಲರ ಆರೋಗ್ಯವು ಎಲ್ಲ ಕಾಲಗಳು ಸರಿ ಇರ್ತದೆ ಅಂತ ನೀವು ಯೋಚನೆ ಮಾಡಿದ್ರೆ ಆಗ್ತದ್ಯಾ? ಆಗ್ಲಿಕ್ಕಿಲ್ಲ. ಇವತ್ತು ನೀವು ಮಧ್ಯಾಹ್ನ ಸರಿ ಇದ್ರ, ಅಲ್ಲ ಈಗ ಸಂಜೆ ಸರಿ ಇದ್ನಲ್ಲ. ಈಗ ಸರಿ ಆದ್ರೆ ಹಾಗೆ ನಾಳೆ ಬೆಳಗಾದ್ರೂ ನನ್ನ ತಮ್ಮ ಸಿದ್ಧನಾಗ್ತಾನೆ. ಅಲ್ಲ ಅದು ನಮ್ಗೆ ಸಂಬಂಧ ಇಲ್ಲ ಅದು. ಹಾ. ಯಾಕೆ ಗೊತ್ತದೆ? ಹಾ. ನಿನಗೊಂದೇ ಮಾತು ಹೇಳ್ತೇನೆ. ಏನು? ನಿನ್ನ ತಮ್ಮ ಸರಿ ಆಗುದಕ್ಕೂ ನಾನು ಸರಿ ಇದ್ದಕ್ಕೂ ಏನು ಸಂಬಂಧ? ಸಂಬಂಧ ಇಲ್ಲದೆ ಹಾಗಲ್ಲ. ಹಾ. ಒಬ್ಬರ ಪ್ರಾಯದಲ್ಲಿರುವಂತ ವ್ಯಕ್ತಿಗೆ ಇಲ್ಲೇ. ಆರೋಗ್ಯ ಎಂಬುದು ಹಾ. ವ್ಯವಸ್ಥಿತವಾಗಿ ಇರಬೇಕು ಅಂತಿಲ್ಲ. ಸ್ವಲ್ಪ ಏನು ಕೇಳಬಾರ್ದಪ್ಪ. ಹಿರಿಯವರು ಹೇಳಿದ್ ಮಾತು ಏನು? ಹೆಣ್ಣಿನ ಪ್ರಾಯ ಕೇಳಬಾರ್ದು, ಗಂಡಿನ ಉದ್ಯೋಗ ಕೇಳಬಾರ್ದು. ಅಲ್ಲ ನಮ್ಮ ಉದ್ಯೋಗ ಯಾರು ಕೇಳುದು ಬೇಡ. ನೋಡ್ದವ್ರಿಗೆ ಗೊತ್ತುಂಟು. ಸುಮಾರು ಅದೆಲ್ಲ ನಗಡಿಗೆ ಅಂದ್ರೆ ಹಾ. ನೀವು ವ್ಯಾಪಾರಸ್ಥರು, ಹೌದು ನಾವು ವ್ಯಾಪಾರ. ನಿಮ್ಮದು ಹೂ ವ್ಯಾಪಾರ. ಅಲ್ಲ ನಾವು ಹೂವಿನ ವ್ಯಾಪಾರಸ್ಥರಲ್ಲ. ನಾವು ಹೂವಿನ ವ್ಯಾಪಾರದ ಸನ್ನತಿಯಲ್ಲಿ ಹೋಗುದು. ಆಮೇಲೆ ಅವು ತಕೊಂಡ ಮೇಲೆ ಹಾವಾಗಿ ಬಿಡುದು. ಹಂಗೆ ಎತ್ತುವುದೇ ಇಲ್ಲ. ವಸ್ತುವಿನಿಂದ ಅದು ಹಾವಾಗ್ತದೆ. ಹಾವಾಗ್ತದೆ. ವ್ಯಕ್ತಿ ಹಾವಾಗ್ತದೆ. ವ್ಯಕ್ತಿ ಹಾವಾಗ್ತಾನೆ. ಅದು ಹಾಗಿದ್ರೆ ನಮಗೆ ಬೇಕಾಗಿತ್ತು. ಅದು ಬೇಕಾಗತ್ತಲ್ಲ. ಇನ್ನು ವರ್ಷ ಎಷ್ಟು? ವರ್ಷ ಹೆಚ್ಚಾಗ್ಲಿಲ್ಲ, ಕಡಿಮೆ ಎಷ್ಟು? ಒಂದು 16 ಆಯ್ತಾ ಅಂತ. 16 ಆಯ್ತಾ? ಕಳೀತು. ಕೊಳ್ತು 17 ಇಳಿತಾ ಉಂಟು. ಇಳಿತಾ ಉಂಟಾ? ಇನ್ನು ಕೆಲವು ದಿವಸ ಕಳೆದ್ರೆ ಹಾ. 18ಕ್ಕೆ ಏರ್ತದೆ. ನನಗೆ 26 ಆಯ್ತು. 20 ಮೆಚ್ಚೆ ಆಯ್ತಾ? ಹೌದು 20 ಮೆಚ್ಚೆ ಆಯ್ತು ನಮ್ದು. 2 ಕಾಲಲ್ಲಿ ಮೆಚ್ಚು, ಒಂದೇ ಕಾಲಲ್ಲಿ ಇಲ್ಲ ಎರಡೂ ಕಾಲಲ್ಲಿ ಮೆಚ್ಚೆ. 18, 20 ಅದು ನಮ್ದು ಲೆಕ್ಕಾಚಾರ. ಆಗಲೇ ವಯಸ್ಸಿನಲ್ಲಿ ನೀವು ನನಗಿಂತ ಹಿರಿಯವರು. ಹಾ. ಯಾರೋ ಗೊತ್ತಿಲ್ಲ, ಹಾ. ಪ್ರಾಯದಲ್ಲಿ ಏನೋ ಹಿರಿಯವರು. ಹಾ. ಅಣ್ಣ ನಮಸ್ಕಾರ. ಬಿಟ್ಲಲ್ಲ ಗೋಪಿ. ನಿಮ್ಗೊಂದು ಹಿಂಗಾರ ತಂದು ಕೊಡ್ತೆ. ನೀವು ತಕೊಂಡು ಇವ್ರು ಕರ್ಕೊಂಡು ಹೋಗಿ ಮತ್ತೆಂತ ಕಡಿಮೆ ಕರ್ಮ ಅಂದ್ರೆ ನೀವು ಇದ್ದವರೆಲ್ಲ ಅಣ್ಣ ಅಣ್ಣ ಹೇಳ್ಬಿಟ್ಟು ನಮ್ಮಂತ ಗಂಡು ಮಕ್ಕಳೆಲ್ಲ ಬಬ್ಬರಿಯಾಗಿ ಸಾಯುದ. ಅಂದ್ರೆ ನಿಮಗಿನ್ನೂ ಮದುವೆ ಆಗ್ಲಿಲ್ವಾ? ಇನ್ನೂ ಮದ್ವೆ ಆಗ್ಲಿಲ್ಲ ಅಂದ್ರೆ 25 ಮದ್ವೆ ಆಗ್ಲಿಲ್ಲ ಆಯ್ತು. ನಿಮ್ಮ ಹತ್ರ ಆಚಾರ ಹೇಳ್ತಾ ಇದ್ದದ. ಹಾಗಲ್ಲ, ಹಾ. ಈ 20ರ ಪ್ರಾಯಕ್ಕೆ ಹೆಚ್ಚು ಕಡಿಮೆ ಎಲ್ಲ ಗಂಡು ಮಕ್ಕಳು ಮದುವೆ ಆಗ್ತಾರೆ. ನಮ್ಮದಿಲ್ಲ. ನಮ್ಮಲ್ಲಿ ಹೆಣ್ಮಕ್ಳು ಸಿಕ್ಕುದಿಲ್ಲ. ಅಲ್ಲ, ಇತ್ತೀಚೆಗೆ ನಮ್ಮೂರಿನಲ್ಲೂ ಹೆಣ್ಣು ಮಕ್ಕಳಿಲ್ಲ. ಹೌದಾ? ಇದ್ರೂ ನಮ್ಮಂತ ನಿಮ್ಮ ಕೊಡುದಿಲ್ಲ. ನನಗಾಗಿ ನಾ ಕೇಳುದಲ್ಲ. ಮತ್ತೆ ನಮ್ಮೂರಲ್ಲಿ ಒಬ್ರು ಭಾರಿ ಆಪ್ತ ಸ್ನೇಹಿತರಿದ್ದಾರೆ. ಹೌದಾ? ಹೌದು. ಹೆಸರೆಂತದವ್ರು? ಭಾರ್ಗವಾಳಿ. ಅವ್ರಿಗಿನ್ನೂ ಮದುವೆ ಆಗ್ಲಿಲ್ವಾ? ಅವ್ರ ಪಾಪ ಇನ್ನೂ ಒಂದು ಮದುವೆ ಆಗ್ಲಿಲ್ಲ. ನೋಡ್ಲಿಕ್ಕೆ ಹೇಗಿದ್ದಾರೆ? ಅಯ್ಯೋ ನೋಡಿಕೆ ನಿನ್ನ ನೋಡುತ್ತ ಕಾಲ ಕೆಲವದಾಯ್ತು ನೀರು ನಿನ್ನ ನೋಡುತ್ತ ಲೀಲೆಯಿಂದ ಮನದಿ ನಿನ್ನ ಪ್ರೀತಿ ಮಾಡುತ್ತ ಲೀಲೆಯಿಂದ ಮನದಿ ನಿನ್ನ ಪ್ರೀತಿ ಮಾಡುತ್ತ ನಿನ್ನ ಪ್ರೀತಿ ಮಾಡುತ್ತ ನಿನ್ನ ಪ್ರೀತಿ
ಕಂಡನು ಸ್ವಪ್ನವೊಂದ ಸರಿಯುತ್ತಿರೆಯಿರುಳಾಗ ಕಂಡನು ಸ್ವಪ್ನವೊಂದ ಸರಿಯುತ್ತಿರೆಯಿರುಳಾಗ ಕಂಡನು ಸ್ವಪ್ನವೊಂದ ಚಂದ್ರಿಕ ಮುಖಿಗೆ ಸನಿಹತೆ ಮಲಗಿನೊಳು ಮಂದಗವನೆ ಬಾರೆ ಸನಿಗತಿ ಬಲವಿನೋ ಸನಿಗತಿ ಬಲ ನೋಡಿದ ಏನಿ ಅಚ್ಚರಿ ಎಂದು ನೋಡಿದ ಎಂದು ನೋಡಿದ ಎಂದು ನೋಡಿದ ಏನಿ ಎಂದು ನೋಡಿದ ಏನಿ ಅಚ್ಚರಿ ಏನಿ ಅಚ್ಚರಿ ಏನಿ ಅಚ್ಚರಿ ನಿದ್ದೆ ಸೇರಿದೆ. ಗಾಢವಾದಂತಹ ನಿದ್ರೆ ಆವರಿಸಿತ್ತು. ಇನ್ನೇನು ಬೆಳಗಾಗಬೇಕು. ಬೆಳಗಿನ ಜಾವದಲ್ಲಿ ಸ್ವಪ್ನವೊಂದನ್ನು ಕಂಡೆ. ಬೆಳಗಿನ ಜಾವ ಅಂತ ಅರ್ಥ ಆದದ್ದು ಹೇಗೆ? ಹೇಗೆ ಕಣ್ಣು ಬಿಟ್ಟಾಕ್ಷಣ ಬೆಳಗ್ಗೆ ಏನ್ ಮಾಡಿ ಕೆಲವೊಮ್ಮೆ ಪುರುಷ ಪ್ರಯತ್ನ ಅನುಗ್ರಹದಿಂದ ಸಾಧ್ಯ ಆಗ್ತದೆ ಅಂತ. ಶುಭ ಮುಹೂರ್ತದಲ್ಲಿ ನನ್ನ ಅಪ್ಪನಿಂದ ಒಂದು ಜಗನ್ನಾಥನ ಸನ್ನಿಧಿ ಪ್ರಿಯ ಎನ್ನುವಂತಹ ನಾಡಿಗೆ ಹೋಗ್ತೇನೆ. ಆ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ತೇನೆ. ಅವ ಏನಾದ್ರೂ ಅನುಗ್ರಹಿಸಿದ್ರೆ ಅನುಗ್ರಹಕ್ಕೆ ಬಂದಿದ್ದೇನೆ. ಈ ವಿಜೇತನಿಗಿರುವ ಸಮಸ್ಯೆ ಮತ್ತೇನಲ್ಲ ತಾಯಿ. ಸ್ವಪ್ನದಲ್ಲಿ ಓರ್ವಳು ಹೆಣ್ಣು ಕಾಣ್ತಾ ಇದ್ದಾಳೆ, ನನ್ನನ್ನು ಮದುವೆ ಆಗ್ತೇನೆ ಅಂತ ಮಾತನ್ನು ನೀಡ್ತಾ ಇದ್ದಾಳೆ. ಬೇಡಿಕೆ ಇಷ್ಟೇ, ಅವಳು ಈ ಭರತ ಭೂಮಿಯಲ್ಲಿ ಇದ್ದದ್ದು ಹೋದಾದ್ರೆ ಎಲ್ಲಿದ್ದಾಳೆ ತೋರಿಸು. ಅವಳನ್ನು ಮದುವೆ ಆಗುವಂತ ಯೋಗ ಭಾಗ್ಯವನ್ನು ನೀಡು. ಕಳಿಂಗ ನೀನ್ ಕಾಳಿಂಗ ಕಾಳಿಂಗ ಸ್ವಲ್ಪ ಎಷ್ಟು ಕೆಟ್ಟ ಸ್ವಲ್ಪವೇ ಇದು ನಮ್ಮ ವಂಶ ಪರಂಪರೆ. ಅದೇ ವಂಶ ಪರಂಪರೆ. ಈ ವರ್ಷ ಕಲ್ತಿದ್ದೇನೆ ಹಿಡಿಯುವುದನ್ನು ಅಷ್ಟೇ. ಅಪ್ಪ ಕೊಟ್ಟಿದ್ದು ಮುಗೀತು ಈ ವರ್ಷ. ಈ ವರ್ಷಕ್ಕೆ ಮುಗೀತು. ಹೆಚ್ಚಿಗೆ ಮಾತು ಬೇಡ. ಮಾತ್ರಾಪುರಕ್ಕೆ ಬರುವ ಉದ್ದೇಶ ನಿನ್ನಂತವರ ಆಳ್ವಿಕೆ ಮಾಡುವುದು ನಮಗೆ ಆಗುದಿಲ್ಲ. ಹಾಗಾಗಿ ಹೊಂದಿಸಿಕೊಂಡೆ. ನನ್ನ ಬರದೆ ನಿನ್ನವರಿಗ ಮನವೂ ಮೂಡಿದೆ. ನನ್ನ ಪೊರೆದೆ ನಿನ್ನವರಿಗ ಮನವೂ ಮೂಡಿದೆ. ಗಣ್ಯ ನೀನು ಮನದ ಒಲವ ಕೇಳು ಕೇಳುವೆ. ಗಣ್ಯ ನೀನು ಮನದ ಒಲವ ಕೇಳು ಕೇಳುವೆ. ನನಗೆ ಗೊತ್ತಿಲ್ಲಲ್ಲ. ಅಷ್ಟೇ ಅಲ್ಲ, ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದವಳು ಅದು ಯಾವ ದೇವ್ರ ಪ್ರೇರಣೆ ಅಂತ ನೀವು ಕಂಡದ್ದು ಹೌದು. ಸ್ವಪ್ನದಲ್ಲಿ ಮಾನಿಯ ನೀವ್ಯಾರು ಏನೋದು ಗೊತ್ತಿಲ್ಲ. ಹಾ ಆ ದುಷ್ಟನಿಗೂ ನನಗೂ ಯುದ್ಧ ನಡೀತಾ ಇದ್ದಾಗ ಹಾ ಸುತ್ತನೆ ಪ್ರತ್ಯಕ್ಷರಾದಿನಿ. ಹಾ ಮಾತ್ರ ಅಲ್ಲ, ಆ ಕೆಟ್ಟವ ಓಡಿ ಹೋಗುವ ಹಾಗೆ ಮಾಡಿದೆ.